That is my basic questions to Kumaraswamy. And I put an allegation that when he was a CM, he wore somewhere for 64 watches. The watch worth starts from 10 lakhs and highest was 75 lakhs. And whether Kumaraswamy has a guts to answer this? So as an MLA of Karnataka, my basic questions to all the BJP leaders and the ex-chief minister, please answer this question, sir. Why you play hide and seek? Why you are unable to replay? As an MLA, I raise this question, no? If you have a guts, if you have an integrity, please respond to my question. ನೋಡಿ ಒಂದು ತಿಳ್ಕೊಳ್ಳಿ, ಈ ಕರ್ನಾಟಕದಲ್ಲಿ ಎಲ್ಲರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆದು ಬ್ರದರ್ ಅಂತ ಕರೆಯುವಂಥ ಇವತ್ತು ಬ್ರೋ ಅನ್ನೋ ಲಿಂಗೋ ಇದೆ. ಆದರೆ ಭಾರತ ರಾಜಕಾರಣದಲ್ಲಿ ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀಲಿಕ್ಕೆ ಎಲ್ಲರನ್ನೂ ಅಣ್ಣ ತಮ್ಮಂದಿರ್ತಾರ ಅಂತಃಕರಣದಿಂದ ಮಾತಾಡಿಸುವಂಥದ್ದನ್ನು ಆ ಪ್ರವೃತ್ತಿಯನ್ನು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥವರು ಕುಮಾರಣ್ಣ. ಅವ್ರನ್ನ ಇವತ್ತೂ ಕೂಡ ಅವ್ರು ಬಂತು ಅಂದರೆ ಜನ ಯಾಕೆ ವಿಶ್ವಾಸ ಇಡ್ತಾರೆ ಅಂದರೆ ಬಡ್ಡಿ ಮನ್ನಾ ಮಾಡಿದವರು ಅವರು, ಸಾಲ ಮನ್ನಾ ಮಾಡಿದವರು ಅವರು, ಈ ಲೇವಾದೇವಿಯವರ ಕಾಟವನ್ನು ಹೊಡೆಯಲಿಕ್ಕೆ ಅಂತ ಹೊರಟಂಥವ್ರು ಅವರು. ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದವರು ಕುಮಾರಣ್ಣ. ಆ ವ್ಯಕ್ತಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಂದರೆ ಅವರ ಮಾತನ್ನು ರೈತರು ಕೇಳ್ತಾ ಇದ್ದಾರೆ. ಯಾಕೆಂದರೆ ರೈತರಿಗೆ ಒಳ್ಳೆಯದನ್ನು ಅವ್ರ ಕುಟುಂಬ ಮಾಡಿದೆ. ಇವತ್ತು HD ದೇವೇಗೌಡರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇದೆಯಾ? ಇವತ್ತು ಈ ಭಾಗದಲ್ಲಿ ಕಾವೇರಿ ನೀರನ್ನು ಉಳಿಸ್ಕೊಡೋದಿರ್ಬೋದು, ಕಣ್ವ ಡ್ಯಾಮಿನ ವಿಚಾರ ಇರ್ಬೋದು, ಯಗಚಿ ಇರ್ಬೋದು, ಹೇಮಾವತಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ನೀರಾವರಿ ವಿಷಯದಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರಿಗೆ ಸರಿಸಾಟಿಯಾದಂಥ ಇನ್ನೊಬ್ಬ ನಾಯಕ ಇಲ್ಲ. ಆ ಕೌಟುಂಬಿಕ ಹಿನ್ನೆಲೆ ಹಂಗೆ ಇದೆ. ಆ ಹಿನ್ನೆಲೆಯಿಂದ ಬಂದಂತಹ ಕುಮಾರಣ್ಣನು ಕೂಡ ರೈತರ ಬಗ್ಗೆ ಅಂತಃಕರಣ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅವರು ಇವತ್ತು ರೈತರ ಭೂಮಿಯನ್ನು ಕಿತ್ಕೊಳ್ಳುವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಆ ವಿಚಾರಕ್ಕೆ ಸೀಮಿತವಾಗಿ ಮಾತನಾಡಬೇಕೇ ಹೊರತು ಯಾರೋ ಏನೇನೋ ಮಾತಾಡೋದು ಬಂದಿರ್ತಾರೆ. ಈ ಥರ ಏನೋ ಒಂದೊಂದು ಸರಿ ಪರಿಸ್ಥಿತಿಯ ಶಿಶುಗಳು, ಅದೇ ರೀತಿಯಲ್ಲಿ ಈ ಗ್ಯಾರಂಟಿ ಸ್ಕೀಮ್ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತವೆ ಒಂದೊಂದು, ಅವೆಲ್ಲ ಹಿಂಗೆ ಮಾತಾಡ್ತಿರ್ತವೆ. ಅವಕ್ಕೆ ಗೊತ್ತಿಲ್ಲ, ಇನ್ನು ಮುಂದಿಲ್ಲ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟು ಇವನ್ನ ಠೇವಣಿನೂ ಬರೆದಂಗೆ ನೋಡ್ಕೊಳ್ಳೋ ಕೆಲಸನ ಮಾಡ್ತಾರೆ. ಆದರೆ ನಾನು ಈ ಥರ ಸಾರ್ವಜನಿಕ ಜೀವನದಲ್ಲಿ 40 ವರ್ಷ 50 ವರ್ಷ ರಾಜಕೀಯ ಅನುಭವ ಹೊಂದಿರೋರನ್ನ ತುಚ್ಛವಾಗಿ ಏಕವಚನದಲ್ಲಿ ನಿಂದಿಸುವಂಥದ್ದು, ಅವರ ಏನೋ ಒಂದು ವಿಶ್ವಾಸಾರ್ಹತೆಯನ್ನು, ಅವರ ಕ್ರೆಡಿಬಿಲಿಟಿನ, ಕ್ರೆಡೆನ್ಷಿಯಲ್ಸನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಯಾವುದೇ ಯುವ ರಾಜಕಾರಣಿಗಳು ಮಾಡೋಕ್ಕೆ ಹೋಗಬಾರ್ದು. ತಾರ್ಕಿಕವಾಗಿ ವಸ್ತುನಿಷ್ಠವಾಗಿ ಟೀಕೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಇದು ಯಾವುದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂಥ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನು ರೀ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮುರಿ ಆಗುತ್ತಂತೆ. ಏನು ಶಾಲೆಗೆ ಹೋಗೋ ಮಕ್ಕಳಿರ್ತಾರಲ್ಲ ಇಲ್ಲಿ, ಇಂಥವ್ರ ಥರ ಮಾತಾಡೋರು. ಇವ್ರ ಮಾತನ್ನೆಲ್ಲ ದಯವಿಟ್ಟು ಮೀಡಿಯಾದ ಬಂಧುಗಳು ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಸಿಗ್ತಾರೆ. ಹಿಂದೆ ಒಬ್ಬ ಹರಿಶ್ಚಂದ್ರ ಗೌಡ ಅಂತ ಇದ್ದ, ಅವನಿಲ್ಲ ಇವತ್ತು. ಇನ್ನೊಬ್ಬ ಬಂದಿದ್ದಾನೆ ಗಿರಾಕಿ, ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ.